ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ PDO ಹುದ್ದೆಗಳಿಗಾಗಿ GK ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಮೊದಲನೆಯ ವಿಡಿಯೋ. ಈ ವಿಡಿಯೋದಲ್ಲಿ ಟಾಪ್ 50 ಕ್ವಶನ್ಸ್ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ PDO ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ಸಿಲೆಬಸ್ ವೈಸ್ ಅಂದರೆ PDO ಸಿಲೆಬಸ್ ಹಾಗೆ ಗ್ರಾಮ ಲೆಕ್ಕಾಧಿಕಾರಿ ಸಿಲೆಬಸ್ ಪ್ರಕಾರ ನಮ್ಮ ಹತ್ರ ನೋಟ್ಸ್ಗಳಿದ್ದಾವೆ. ಕೇವಲ 100 ರೂಪಾಯಿಗೆ. ಅವುಗಳನ್ನು ಯಾವ ರೀತಿ ತೆಗೆದುಕೊಳ್ಳೋದಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ಮೊಬೈಲ್ ನಂಬರ್ಗೆ ಜಸ್ಟ್ 100 ರೂಪೀಸ್ನ ಪೇ ಮಾಡಿ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ನೀವು PDF ನೋಟ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ನರೇಶ್ ಚಂದ್ರ ಸಮಿತಿ ಇದಕ್ಕೆ ಸಂಬಂಧಿಸಿದೆ. ಅಂದರೆ ನರೇಶ್ ಚಂದ್ರ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಮಾನಯಾನ ಅಭಿವೃದ್ಧಿ, ಬ್ಯಾಂಕಿಂಗ್ ಸುಧಾರಣೆ, ರಸ್ತೆಗಳ ಅಭಿವೃದ್ಧಿ, ವಿಶೇಷ ಆರ್ಥಿಕ ವಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿಮಾನಯಾನ ಅಭಿವೃದ್ಧಿ. ಎರಡನೆಯ ಪ್ರಶ್ನೆ, ಮೊದಲ ಗರೀಬ್ ರಥ ರೈಲು ಪ್ರಾರಂಭವಾದ ಮಾರ್ಗ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಮೃತ್ಸರ ದೆಹಲಿ, ಅಮೃತ್ಸರ್ ಪಟಿಯಾಲ, ದೆಹಲಿ ಪಾಟ್ನಾ, ಹಾಗೆ ಅಮೃತ್ಸರ್ ಸಹಸ್ರ. ಮೊದಲ ಗರೀಬ್ ರಥ ರೈಲು ಪ್ರಾರಂಭವಾಗಿದ್ದು ಯಾವ ಮಾರ್ಗದಲ್ಲಿ ಅಂದರೆ ಅದು ಆಪ್ಷನ್ 4, ಅಮೃತ್ಸರ್ ಹಾಗೆ ಸಹಸ್ರ ಮಾರ್ಗದಲ್ಲಿ ಮೊದಲ ಗರೀಬ್ ರಥ ರೈಲು ಪ್ರಾರಂಭವಾಯಿತು. ಇನ್ನು ಮೂರನೆಯ ಪ್ರಶ್ನೆ, ರೈಲು ಗಾಲಿ ಕಾರ್ಖಾನೆಯು ಎಲ್ಲಿದೆ ಅಂತ ಪ್ರಶ್ನೆ. ಅಂದರೆ ರೈಲು ಗಾಲಿ ತಯಾರು ಮಾಡುವ ಕಾರ್ಖಾನೆ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಯಲಹಂಕ, ಹೈದರಾಬಾದ್, ಕಲ್ಕತ್ತಾ, ಕೊಚ್ಚಿನ್. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ಯಾವುದು ರೈಲಿನ ಗಾಲಿ ಕಾರ್ಖಾನೆ ಇದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಸಹಕಾರಿ ಸಂಘದಲ್ಲಿ ಸ್ಥಾಪಿತವಾಗಿರುವ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: MCF, ಇಪ್ಕೋ, NFL ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಇಪ್ಕೋ. ಸಹಕಾರಿ ರಂಗದಲ್ಲಿ ಸ್ಥಾಪಿತವಾಗಿರುವ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ ಯಾವುದು ಅಂದರೆ ಅದು ಇಪ್ಕೋ. ಇನ್ನು ಐದನೆಯ ಪ್ರಶ್ನೆ, ಜನವರಿ 1, 2020ರಂತೆ ಭಾರತದಲ್ಲಿ ಒಟ್ಟು ಎಷ್ಟು ರೈಲು ವಲಯಗಳಿದ್ದಾವೆ ಅಂತ 2020ರಲ್ಲಿ ಕರೆಂಟ್ ಅಫೇರೆನ್ಸ್ ಕ್ವಶನ್ ಇದು. ಅದನ್ನು ನಾವು ಈಗ ನೋಡ್ಕೋಬೇಕೇನು, 2024ರಲ್ಲಿ ಒಟ್ಟು ಎಷ್ಟು ರೈಲ್ವೆ ವಲಯಗಳಿದ್ದಾವೆ ಅಂತ ನಾವು ಇದನ್ನು ಚೇಂಜ್ ಮಾಡ್ಕೋಬೇಕು ಕ್ವಶನ್ನು. ಅವುಗಳನ್ನೆಲ್ಲ ನೋಡ್ಕೊಳ್ಳಿ. ಆಪ್ಷನ್ಗಳು 9, 17, 13, 14. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಎಷ್ಟು ಭಾರತದಲ್ಲಿ ಒಟ್ಟು 17 ರೈಲ್ವೆ ವಲಯಗಳಿದ್ದಾವೆ. ಇದು 2020ರ ಪ್ರಕಾರ. ಈಗ 2024 ಇದೆ. ಅದರ ಪ್ರಕಾರ ಎಷ್ಟು ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಜನಸಾಂದ್ರತೆಯನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ ಅಂದರೆ ಜನಸಾಂದ್ರತೆಯನ್ನು ಯಾವ ಥರ ನಾವು ಕಂಡುಹಿಡಿತೀವಿ ಅನ್ನೋ ಪ್ರಶ್ನೆ. ಆಪ್ಷನ್ಗಳು: ಜನರ ಸಂಖ್ಯೆ ಹಾಗೂ ಚದರ ಮೈಲಿ ಮುಖಾಂತರ, ಜನರ ಸಂಖ್ಯೆ ಲಕ್ಷ ಚದರ ಮೈಲಿ, ಜನರ ಸಂಖ್ಯೆ ಚದರ್ ಕಿಲೋಮೀಟರ್, ಜನರ ಸಂಖ್ಯೆ ಲಕ್ಷ ಚದರ್ ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜನರ ಸಂಖ್ಯೆ ಎಷ್ಟಕ್ಕೆ ಚದರ್ ಕಿಲೋಮೀಟರ್ಗೆ ಜನಸಂಖ್ಯೆ ಎಷ್ಟಿದೆ ಎಂಬುದರ ಮೇಲೆ ಜನಸಾಂದ್ರತೆಯನ್ನು ಅಳಿತಾರೆ. ಇನ್ನು ಏಳನೆಯ ಪ್ರಶ್ನೆ, ದುರ್ಗಾಪುರ ಮತ್ತು ಬರ್ನಾಪುರ ಉಕ್ಕು ಕಾರ್ಖಾನೆಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ, ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪಶ್ಚಿಮ ಬಂಗಾಳ. ದುರ್ಗಾಪುರ ಮತ್ತು ಬರ್ನಾಪುರ ಉಕ್ಕು ಕಾರ್ಖಾನೆಗಳು ಯಾವ ರಾಜ್ಯದಲ್ಲಿದ್ದಾವೆ? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದ್ದಾವೆ. ಇನ್ನು ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಸ್ಥಳಗಳ ನಡುವೆ ಪ್ರಪ್ರಥಮವಾಗಿ ರೈಲ್ವೆ ಸಂಪರ್ಕವಾಯಿತು ಅಂದರೆ ಭಾರತದಲ್ಲಿನ ಯಾವ ಸ್ಥಳಗಳ ನಡುವೆ ಮೊದಲಿಗೆ ರೈಲು ಸಂಪರ್ಕ ಬಂತು ಅಂತ ಪ್ರಶ್ನೆ. ಆಪ್ಷನ್ಗಳು: ಮುಂಬೈ ಮತ್ತು ಕಲ್ಕತ್ತಾ, ಮುಂಬೈ ಚೆನ್ನೈ, ಮುಂಬೈ ಅಹಮದಾಬಾದ್, ಮುಂಬೈ ಥಾಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮುಂಬೈ ಮತ್ತು ಥಾಣೆ. ಭಾರತದಲ್ಲಿ ಮುಂಬೈ ಮತ್ತು ಥಾಣೆಗಳ ನಡುವೆ ಪ್ರಪ್ರಥಮವಾಗಿ ರೈಲು ಸಂಪರ್ಕ ಆರಂಭವಾಯಿತು. ಇನ್ನು 9ನೆಯ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರದ ಪ್ರಮುಖ ಲಕ್ಷಣವೇನು? ಅತಿ ಹೆಚ್ಚು
ಜನಸಂಖ್ಯೆ ಬೆಳವಣಿಗೆಯ ದರದ ಪ್ರಮುಖ ಲಕ್ಷಣವೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಅಧಿಕ ಜನರು ಮತ್ತು ಕಡಿಮೆ ಮರಣ ದರ, ಅಧಿಕ ಜನರು ಮತ್ತು ಅಧಿಕ ಮರಣ ದರ, ಕಡಿಮೆ ಜನನ ಮತ್ತು ಕಡಿಮೆ ಮರಣ ದರ. ಇದು ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಧಿಕ ಜನನ ಮತ್ತು ಅಧಿಕ ಮರಣ. ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರದ ಪ್ರಮುಖ ಲಕ್ಷಣವೇನು ಅಂದರೆ ಹೆಚ್ಚು ಜನನ ಆಗುವುದು, ಹೆಚ್ಚು ಮರಣವಾಗುವುದು. 10ನೆಯ ಪ್ರಶ್ನೆ, ಬ್ರಾಡ್ ಗೇಜ್ ಮಾರ್ಗದ 2 ಹಳಿಗಳ ನಡುವಿನ ಅಂತರವೆಷ್ಟು? ಬ್ರಾಡ್ ಗೇಜ್ ಮಾರ್ಗದ 2 ಹಳಿಗಳ ನಡುವಿನ ಅಂತರವೆಷ್ಟು ಅಂತ ಈ ಥರ ನಿಮಗೆ GKಯಲ್ಲಿ ಪ್ರಶ್ನೆ ಕೇಳ್ಬೋದು. ಆಪ್ಷನ್ಗಳು 0.762 ಮೀಟರ್, 1.0 ಮೀಟರ್, 1.4 ಮೀಟರ್, 1.67 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1.67 ಮೀಟರ್ ಬ್ರಾಡ್ ಗೇಜ್ ಮಾರ್ಗದ 2 ಹಳಿಗಳ ನಡುವಿನ ಅಂತರ ಇರುತ್ತೆ. ಇನ್ನು 11ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇವಾ ವಲಯದ ಒಂದು ಭಾಗ ಎಂದು ಕರೆಯಬಹುದು? ಆಪ್ಷನ್ಗಳು ಕೃಷಿ, ಬ್ಯಾಂಕಿಂಗು, ಕಲ್ಲಿದ್ದಲು, ಹತ್ತಿ ಗಿರಣಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬ್ಯಾಂಕಿಂಗ್. ಕೃಷಿಯೂ ಸಹ ಯಾವುದು ಸೇವಾ ವಲಯ ಬರುತ್ತೆ. ಅದೇ ಥರ ಈ ಕಲ್ಲಿದ್ದಲಿನ ಗಣಿ ಹಾಗೆ ಹತ್ತಿ ಗಿರಣಿಗಳು ಬರಲ್ಲ. ಬ್ಯಾಂಕಿಂಗ್ ಯಾವ ಥರ ಅಂದರೆ ಅದು ಜನರಿಗಾಗಿ ಕೆಲಸ ಮಾಡ್ತಿರುತ್ತೆ. ಹೀಗಾಗಿ ಬ್ಯಾಂಕಿಂಗನ್ನು ಸೇವಾ ವಲಯ ಎಂದು ಕರೆಯಬಹುದು. ಇನ್ನು 12ನೆಯ ಪ್ರಶ್ನೆ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ISOನ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಆಪ್ಷನ್ಗಳು ಸಿಡ್ನಿ, ಜಿನೇವಾ, ವಿಯೆಟ್ನಾ, ಬರ್ಮಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಜಿನೇವಾದಲ್ಲಿ ಯಾವುದು ISOನ ಮುಖ್ಯ ಕಚೇರಿ ಇದೆ. 13ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತದ ದಕ್ಷಿಣ ತುತ್ತ ತುದಿಯ ಪ್ರಮುಖ ದೊಡ್ಡ ಬಂದರಾಗಿದೆ? ಯಾವುದು ಪ್ರಶ್ನೆ ಏನು? ಈ ಕೆಳಗಿನ ಯಾವುದು ಭಾರತದ ದಕ್ಷಿಣ ತುತ್ತ ತುದಿಯ ಪ್ರಮುಖ ದೊಡ್ಡ ಬಂದರಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕೊಚ್ಚಿನ್ನು, ಮಂಗಳೂರು, ಎನ್ನೋರ, ಟ್ಯೂಟಿಕೋರಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಟ್ಯೂಟಿಕೋರಿನ್ ಬಂದರು ಪ್ರಮುಖ ದೊಡ್ಡ ಬಂದರಾಗಿದೆ. ಯಾವುದು? ದಕ್ಷಿಣ ಭಾರತದ ತುತ್ತ ತುದಿಯ ದೊಡ್ಡ ಬಂದರು ಯಾವುದು ಅಂದರೆ ಅದು ಟ್ಯೂಟಿಕೋರಿನ್ ಅಂತ. ಇನ್ನು 14ನೆಯ ಪ್ರಶ್ನೆ, ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಯಾವುದು ಅಂತ ಪ್ರಶ್ನೆ. ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಕೇಂದ್ರ ವಲಯ, ಈಶಾನ್ಯ ವಲಯ, ಪೂರ್ವ ವಲಯ, ಉತ್ತರ ವಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಉತ್ತರ ವಲಯ. ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಯಾವುದು ಅಂದರೆ ಅದು ಉತ್ತರ ವಲಯ. ಇನ್ನು 15ನೆಯ ಪ್ರಶ್ನೆ, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮವು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನೀರಾವರಿ, ಹೈನುಗಾರಿಕೆ, ಮೀನುಗಾರಿಕೆ, ಬೆಳೆ ಸಂರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನೀರಾವರಿ ಯೋಜನೆಗೆ. ಇನ್ನು 16ನೆಯ ಪ್ರಶ್ನೆ, 12ನೇ ಪಂಚವಾರ್ಷಿಕ ಯೋಜನೆ 2017ರಿಂದ ಇದರ ಮೇಲೆ ಕೇಂದ್ರೀಕರಿಸಿದೆ. ಅಂದರೆ 2017ರಿಂದ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಯಿತು. ಅದು ಯಾವ ಉದ್ದೇಶವನ್ನು ಹೊಂದಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಉದ್ಯೋಗ ಸೃಷ್ಟಿ, ಕೃಷಿಯಲ್ಲಿ 4% ಹಾಗೆ 10% ಉತ್ಪಾದನೆಯಲ್ಲಿ ಬೆಳವಣಿಗೆಯ ದರವನ್ನು ಸಾಧಿಸುವುದು, ದೇಶದಲ್ಲಿ ಉತ್ತಮ ನೀರಾವರಿ ಸೌಲಭ್ಯ, ಕೊನೆಯ ಮೈಲಿ ಸಾರಿಗೆಯನ್ನು ಸಂಪರ್ಕಿಸಲಾಗುತ್ತದೆ. ಈ 4 ಉದ್ದೇಶಗಳಲ್ಲಿ ಯಾವ ಉದ್ದೇಶಗಳೊಂದಿಗೆ ಈ 12ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗಿದೆ ಅಂತ ಕೇಳ್ತಾರೆ ಪ್ರಶ್ನೆ. ಆಪ್ಷನ್ಗಳು 2, ಆಪ್ಷನ್ 2 ಸರಿಯಾದ ಉತ್ತರ. ಕೃಷಿಯಲ್ಲಿ 4% ಹಾಗೆ ಉತ್ಪಾದನೆಯಲ್ಲಿ 10% ಬೆಳವಣಿಗೆ ದರವನ್ನು ಸಾಧಿಸುವುದು ಪ್ರಮುಖ ಗುರಿಯಾಗಿದೆ. 17ನೆಯ ಪ್ರಶ್ನೆ, ಬಿಳಿ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮೀನುಗಾರಿಕೆ, ಸಸ್ಯ ಸಂರಕ್ಷಣೆ, ಹೈನುಗಾರಿಕೆ, ನೀರಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಹೈನುಗಾರಿಕೆಗೆ ಈ ಬಿಳಿ ಕ್ರಾಂತಿ ಸಂಬಂಧಿಸಿದೆ. ಅದೇ ಥರ 18ನೆಯ ಪ್ರಶ್ನೆ, ಭಾರತದಲ್ಲಿ ವಾಯು ಸಾರಿಗೆಯು ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1953, 1957, 1962, 1965. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1953ರಲ್ಲಿ ಭಾರತದಲ್ಲಿ ವಾಯು ಸಾರಿಗೆಯು ರಾಷ್ಟ್ರೀಕರಣಗೊಳ್ಳುತ್ತದೆ. ಇನ್ನು 19ನೆಯ ಪ್ರಶ್ನೆ,
ಮುಂಬೈನಲ್ಲಿ ಭಾರತೀಯ ರೈಲ್ವೆಯ ಎಷ್ಟು ವಲಯಗಳಿವೆ? ಮುಂಬೈನಲ್ಲಿ ಒಟ್ಟು ಭಾರತೀಯ ರೈಲ್ವೆಯ ಎಷ್ಟು ವಲಯಗಳಿದ್ದಾವೆ ಅಂತ ಪ್ರಶ್ನೆ. ಆಪ್ಷನ್ಗಳು 1, 2, 4, 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. 2 ವಲಯಗಳಿದ್ದಾವೆ. ಅವು ಯಾವ್ಯಾವು ಅಂದರೆ, ಒಂದು ವೆಸ್ಟರ್ನ್ ರೈಲ್ವೆ WR, ಹಾಗೆ ಇನ್ನೊಂದು ಕೇಂದ್ರ ರೈಲ್ವೆ ವಲಯ, ಅದು CR ಅಂತ ಕರೀತಾರೆ. 2 ರೈಲ್ವೆ ವಲಯಗಳಿದ್ದಾವೆ. ಇನ್ನು 20ನೆಯ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಕೋಲ್ಕತ್ತಾ, ಅಮೃತ್ಸರ್, ಹಾಗೆ ಪಣಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. 21ನೆಯ ಪ್ರಶ್ನೆ, ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಅಂದರೆ ಈ ಕಥಕ್ಕಳಿ ಎನ್ನುವ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕೇರಳ. ಕಥಕ್ಕಳಿ ಪ್ರಮುಖವಾಗಿ ಇರುವುದು ಕೇರಳದಲ್ಲಿ. 22ನೆಯ ಪ್ರಶ್ನೆ, ಬಿರ್ಜು ಮಹಾರಾಜ ಡ್ಯಾಶ್ನಲ್ಲಿ ಹೆಸರು ಮಾಡಿದಂಥವರು. ಅಂದರೆ ಈ ಬಿರ್ಜು ಮಹಾರಾಜ ಎನ್ನುವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಥಕ್ನಲ್ಲಿ, ಕಥಕ್ಕಳಿಯಲ್ಲಿ, ಭರತನಾಟ್ಯದಲ್ಲಿ, ಕೂಚಿಪುಡಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕಥಕ್ನಲ್ಲಿ. ಬಿರ್ಜು ಮಹಾರಾಜ ಕಥಕ್ನಲ್ಲಿ ಹೆಸರು ಮಾಡಿದಂಥವರು. ಇನ್ನು 23ನೆಯ ಪ್ರಶ್ನೆ, ಕೂಚಿಪುಡಿ ನೃತ್ಯವು ಯಾವ ರಾಜ್ಯದ್ದಾಗಿದೆ? ಅಂದರೆ ಕೂಚಿಪುಡಿ ನೃತ್ಯವು ಯಾವ ರಾಜ್ಯದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೂಚಿಪುಡಿಯು ಆಂಧ್ರ ಪ್ರದೇಶದ ನೃತ್ಯವಾಗಿದೆ. ಇನ್ನು 24ನೆಯ ಪ್ರಶ್ನೆ, ಒಡಿಸ್ಸಿ ಇದು ಡ್ಯಾಶಿನ ಜೀವನದ ಘಟನೆಗಳನ್ನು ಒಳಗೊಂಡ ಕಥಾವಸ್ತು ಆಗಿದೆ. ಅಂದರೆ ಇಷ್ಟು ದಿನ ಏನು ಕೇಳ್ತಿದ್ರು ಕ್ವಶನ್ನು, ಒಡಿಸ್ಸಿ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಅಂತ ಕೇಳ್ತಿದ್ರು. ಆದರೆ ಈಗ ಈ ಥರನೂ ಕೇಳ್ತಾರೆ, ಏನು ಒಡಿಸ್ಸಿ ಎನ್ನುವುದು ಯಾರ ಜೀವನದ ಘಟನೆಯನ್ನು ಒಳಗೊಂಡಿರುವ ಕಥಾವಸ್ತು ಆಗಿದೆ ಅಂತ ಕ್ವಶನ್ ಕೇಳ್ಬೋದು. ಆಪ್ಷನ್ಗಳು ರಾಮನ, ಭೀಮನ, ಕೃಷ್ಣನ, ಬಲರಾಮನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಒಡಿಸ್ಸಿ ಇದು ಕೃಷ್ಣನ ಜೀವನದ ಘಟನೆಯನ್ನು ಒಳಗೊಂಡ ಕಥಾವಸ್ತುವಾಗಿದೆ. ಇನ್ನು 25ನೆಯ ಪ್ರಶ್ನೆ, ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಇದು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಲ್ಕತ್ತಾ, ಭೋಪಾಲು, ದೆಹಲಿ, ಲಕ್ನೌ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ದೆಹಲಿಯಲ್ಲಿದೆ. 26ನೆಯ ಪ್ರಶ್ನೆ, ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ನೃತ್ಯ ಪ್ರಕಾರ ಅಂದರೆ ಅದು ಕೇರಳದ ನೃತ್ಯ ಪ್ರಕಾರವಾಗಿದೆ. ಇನ್ನು 27ನೆಯ ಪ್ರಶ್ನೆ, ಭಾಂಗ್ರಾ ಎಂಬ ಜಾನಪದ ನೃತ್ಯ ಕಂಡುಬರುವುದು ಎಲ್ಲಿ ಅಂತ. ಅಂದರೆ ಯಾವ ರಾಜ್ಯದಲ್ಲಿ ಈ ಭಾಂಗ್ರಾ ಎಂಬ ನೃತ್ಯ ಪ್ರಕಾರ ಕಂಡುಬರುತ್ತದೆ ಅಂತ. ಆಪ್ಷನ್ಗಳು ಪಂಜಾಬು, ಹರಿಯಾಣ, ಆಸಾಮು, ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಭಾಂಗ್ರಾ ಎಂಬ ಜಾನಪದ ನೃತ್ಯ ಕಂಡುಬರುವುದು ಪಂಜಾಬ್ನಲ್ಲಿ. ಇನ್ನು 28ನೆಯ ಪ್ರಶ್ನೆ, ಆಸಾಂನಲ್ಲಿ ಕಂಡುಬರುವ ಜಾನಪದ ನೃತ್ಯ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಭವೈ, ಚಕ್ರಿ, ಬಿಹು, ಗಪ. ಇದಕ್ಕೆ ಸರಿಯಾದ ಉತ್ತರ ಆಸಾಂನಲ್ಲಿ ಕಂಡುಬರುವ ಜಾನಪದ ನೃತ್ಯ ಯಾವುದು ಅಂದರೆ ಅದು ಬಿಹು. ಇನ್ನು 29ನೆಯ ಪ್ರಶ್ನೆ, ದಾಂಡಿಯಾ ಜಾನಪದ ನೃತ್ಯ ಕಂಡುಬರುವುದು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ. ದಾಂಡಿಯಾ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ. ಆಪ್ಷನ್ಗಳು ರಾಜಸ್ಥಾನ, ಗುಜರಾತು, ಕೇರಳ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗುಜರಾತ್. ದಾಂಡಿಯಾ ಜಾನಪದ ನೃತ್ಯ ಕಂಡುಬರುವುದು ಗುಜರಾತ್ ರಾಜ್ಯದಲ್ಲಿ. 30ನೆಯ ಪ್ರಶ್ನೆ, ರಾಜಸ್ಥಾನದಲ್ಲಿ ಕಂಡುಬರುವ ಜಾನಪದ ನೃತ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಪ್ಷನ್ಗಳು ಗಂಗೋರ, ಗಿಡ್ಡ, ಗರ್ಬಾ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗಂಗೋರ. ರಾಜಸ್ಥಾನದಲ್ಲಿ ಕಂಡುಬರುವ ಜಾನಪದ ನೃತ್ಯ ಯಾವುದು ಅಂದರೆ ಅದು ಗಂಗೋರ. ಇನ್ನು 31ನೆಯ ಪ್ರಶ್ನೆ, ಗಿಡ್ಡ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮಹಾರಾಷ್ಟ್ರ, ಕರ್ನಾಟಕ, ಪಂಜಾಬು, ದೆಹಲಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪಂಜಾಬ್ನಲ್ಲಿ ಗಿಡ್ಡಾ ಜನಪದ ನೃತ್ಯ ಕಂಡುಬರುತ್ತದೆ. ಇನ್ನು 32ನೆಯ ಪ್ರಶ್ನೆ, ಗರ್ಭಾ ನೃತ್ಯ ಎಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಅಂದರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ. ಆಪ್ಷನ್ಗಳು ಪಂಜಾಬು, ಹರಿಯಾಣ, ಮಹಾರಾಷ್ಟ್ರ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತ್. 38ನೆಯ ಪ್ರಶ್ನೆ, ಭರತನಾಟ್ಯ ಕಂಡುಬರುವುದು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ. ಆಪ್ಷನ್ಗಳು ಗುಜರಾತು, ತಮಿಳುನಾಡು, ಸಿಕ್ಕಿಮ್ಮು, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಮಿಳುನಾಡಿನಲ್ಲಿ ಭರತನಾಟ್ಯ ಕಂಡುಬರುತ್ತದೆ. ಇನ್ನು 34ನೆಯ ಪ್ರಶ್ನೆ, ಯಕ್ಷಗಾನ ಪ್ರಚಲಿತದಲ್ಲಿರುವುದು ಯಾವ ರಾಜ್ಯದಲ್ಲಿ. ಅಂದರೆ ಯಕ್ಷಗಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕರ್ನಾಟಕ. ಯಕ್ಷಗಾನ ಪ್ರಚಲಿತದಲ್ಲಿರುವುದು ಅಂದರೆ ಈಗ ಯಾವ ರಾಜ್ಯದಲ್ಲಿ ಯಕ್ಷಗಾನ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದು ನಮ್ಮ ಕರ್ನಾಟಕ. 35ನೆಯ ಪ್ರಶ್ನೆ, ಸಿತಾರ್ ವಾದ್ಯದಲ್ಲಿ ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಪ್ಷನ್ಗಳು ಮಸ್ತಕ್ ಅಲಿ ಖಾನ್, ಕಂತೆ ಮಹಾರಾಜ್, ಪಂಡಿತ್ ರವಿಶಂಕರ್, ಬಿಸ್ಮಿಲ್ಲಾ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಿತಾರ್ ವಾದ್ಯದಲ್ಲಿ ಪ್ರಸಿದ್ಧರಾದವರು ಪಂಡಿತ್ ರವಿಶಂಕರ್. ಇನ್ನು 36ನೆಯ ಪ್ರಶ್ನೆ, ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯ ನುಡಿಸುವುದರಲ್ಲಿ ಪ್ರಸಿದ್ಧರಾದವರು. ಅಂದರೆ ಬಿಸ್ಮಿಲ್ಲಾ ಖಾನ್ ಅವರು ಯಾವ ವಾದ್ಯವನ್ನು ನುಡಿಸ್ತಿದ್ರು ಅಂತ ಪ್ರಶ್ನೆ. ಆಪ್ಷನ್ಗಳು ಸಾರೋದ, ಶಹನಾಯಿ, ಸಿತಾರ, ಕೊಳಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶಹನಾಯಿಯನ್ನು ಬಿಸ್ಮಿಲ್ಲಾ ಖಾನ್ ಅವರು ನುಡಿಸುತ್ತಿದ್ದರು. ಇನ್ನು 37ನೆಯ ಪ್ರಶ್ನೆ, ಹರಿಪ್ರಸಾದ್ ಚೌರಾಸಿಯಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು. ಹರಿಪ್ರಸಾದ್ ಚೌರಾಸಿಯಾ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಕೊಳಲು ನುಡಿಸುವುದರಲ್ಲಿ, ಮೃದಂಗ ಬಾರಿಸುವುದರಲ್ಲಿ, ಶಹನಾಯಿ ನುಡಿಸುವುದರಲ್ಲಿ, ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕೊಳಲು ನುಡಿಸುವುದರಲ್ಲಿ ಹರಿಪ್ರಸಾದ್ ಚೌರಾಸಿಯಾ ಅವರು ಪ್ರಸಿದ್ಧರಾಗಿದ್ದರು. ಇನ್ನು 38ನೆಯ ಪ್ರಶ್ನೆ, ರಾಜ ರವಿವರ್ಮ ಒಬ್ಬರು ಏನಾಗಿದ್ದರು. ರಾಜ ರವಿವರ್ಮ ಅವರು ಏನಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ವ್ಯಂಗ್ಯ ಚಿತ್ರಕಾರರು, ನೃತ್ಯ ಕಲಾವಿದರು, ಚಿತ್ರಕಲಾವಿದ, ಶಿಲ್ಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಾಜ ರವಿವರ್ಮ ಅವರು ಒಬ್ಬ ಚಿತ್ರಕಲಾವಿದರಾಗಿದ್ದರು. 39ನೆಯ ಪ್ರಶ್ನೆ, R.K. ಲಕ್ಷ್ಮಣ್ ಅವರು ಏನಾಗಿದ್ದರು ಅಥವಾ ಯಾವ ಕಲಾವಿದರಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಶಿಲ್ಪಿ, ಚಿತ್ರಕಲಾ ಕಲಾವಿದ, ವ್ಯಂಗ್ಯ ಚಿತ್ರ ಕಲಾವಿದ, ನೃತ್ಯ ಕಲಾವಿದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 R.K. ಲಕ್ಷ್ಮಣ್ ಅವರು ಒಬ್ಬ ವ್ಯಂಗ್ಯ ಚಿತ್ರ ಕಲಾವಿದರಾಗಿದ್ದರು. ಇನ್ನು 40ನೆಯ ಪ್ರಶ್ನೆ, ಪೂರಿ ಜಗನ್ನಾಥ ಜಾತ್ರೆ ಕಂಡುಬರುವುದು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ. ಆಪ್ಷನ್ಗಳು ಕಾಶ್ಮೀರ, ಕೇರಳ, ತ್ರಿಪುರ, ಒರಿಸ್ಸಾ. ಪೂರಿ ಜಗನ್ನಾಥ ಜಾತ್ರೆ ಕಂಡುಬರುವುದು ಒರಿಸ್ಸಾ ರಾಜ್ಯದಲ್ಲಿ. ಇನ್ನು 41ನೆಯ ಪ್ರಶ್ನೆ, ಚರಿ ಹಬ್ಬ ಕಂಡುಬರುವುದು ಎಲ್ಲಿ ಅಂತ ಪ್ರಶ್ನೆ. ಆಪ್ಷನ್ಗಳು ಕೇರಳ, ಮಹಾರಾಷ್ಟ್ರ, ಕಾಶ್ಮೀರ, ಒರಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಾಶ್ಮೀರದಲ್ಲಿ ಚರಿ ಹಬ್ಬ ಕಂಡುಬರುತ್ತದೆ. ಇನ್ನು 42ನೆಯ ಪ್ರಶ್ನೆ, ಬೈಸಾಖಿ ಇದು ಡ್ಯಾಶ್ ಹಬ್ಬವಾಗಿದೆ. ಅಂದರೆ ಇದು ಯಾರ ಹಬ್ಬವಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಹಿಂದೂಗಳ ಹಬ್ಬ, ಮುಸ್ಲಿಮರ ಹಬ್ಬ, ಬೌದ್ಧರ ಹಬ್ಬ, ಸಿಖ್ಖರ ಹಬ್ಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬೈಸಾಖಿ ಇದು ಸಿಖ್ಖರ ಹಬ್ಬವಾಗಿದೆ. ಇನ್ನು 43ನೆಯ ಪ್ರಶ್ನೆ, ಹೆಜ್ಜೆ ಮೇಳ ಹೆಚ್ಚಾಗಿ ಕಂಡುಬರುವುದು ಎಲ್ಲಿ ಅಂತ ಪ್ರಶ್ನೆ. ಆಪ್ಷನ್ಗಳು ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಬೆಳಗಾವಿನಲ್ಲಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉತ್ತರ ಕರ್ನಾಟಕದಲ್ಲಿ ಹೆಜ್ಜೆ ಮೇಳ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು 44ನೆಯ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಪುರಂದರದಾಸರು, ಕನಕದಾಸರು, ಬಸವಣ್ಣವರು, ಮೇಲಿನ ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತೆ. 45ನೆಯ ಪ್ರಶ್ನೆ, ಪ್ರಸಿದ್ಧವಾದ ಸೂರ್ಯ ದೇವಾಲಯವಿರುವುದು
ಎಲ್ಲಿ ಅಂತ ಅಥವಾ ಯಾವ ರಾಜ್ಯದಲ್ಲಿ ಅಂತ ಕೇಳಬಹುದು. ಆಪ್ಷನ್ಗಳು ಪಂಜಾಬು, ಪಶ್ಚಿಮ ಬಂಗಾಳ, ಒರಿಸ್ಸಾ, ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಒರಿಸ್ಸಾ. ಪ್ರಸಿದ್ಧವಾದ ಸೂರ್ಯ ದೇವಾಲಯವಿರುವುದು ಒರಿಸ್ಸಾ ರಾಜ್ಯದಲ್ಲಿ. 46ನೆಯ ಪ್ರಶ್ನೆ, ಕೆರೆಮನೆ ಶಂಭು ಹೆಗಡೆಯವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಹೊಂದಿದವರು ಅಂತ ಪ್ರಶ್ನೆ ಏನು? ಕೆರೆಮನೆ ಶಂಭು ಹೆಗಡೆಯವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು? ಆಪ್ಷನ್ಗಳು ಭರತನಾಟ್ಯ, ಯಕ್ಷಗಾನ, ಗಾಯನ, ಕೂಚುಪುಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಯಕ್ಷಗಾನದಲ್ಲಿ ಕೆರೆಮನೆ ಶಂಭು ಹೆಗಡೆಯವರು ಪ್ರಸಿದ್ಧರಾದವರು. ಇನ್ನು 47ನೆಯ ಪ್ರಶ್ನೆ, ಟಾಸ್ಮೇನಿಯಾದ ದ್ವೀಪಗಳು ಡ್ಯಾಶ್ನ ಒಂದು ಭಾಗವಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಆಸ್ಟ್ರೇಲಿಯಾ, ಏಷ್ಯಾ, ಉತ್ತರ ಅಮೇರಿಕಾ ಹಾಗೂ ದಕ್ಷಿಣ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಟಾಸ್ಮೇನಿಯಾದ ದ್ವೀಪಗಳು ಆಸ್ಟ್ರೇಲಿಯಾದ ಒಂದು ಭಾಗವಾಗಿದೆ. ಇನ್ನು 48ನೆಯ ಪ್ರಶ್ನೆ, ಬಾಪು, ಮಹಾತ್ಮ ಹಾಗೂ ರಾಷ್ಟ್ರಪಿತ ಎಂದು ಯಾರನ್ನ ಕರೆಯಲಾಗುತ್ತದೆ? ಆಪ್ಷನ್ಗಳು ವಲ್ಲಭಾಯ್ ಪಟೇಲು, ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ಬಾಪು, ಮಹಾತ್ಮ ಗಾಂಧೀಜಿ ಹಾಗೂ ರಾಷ್ಟ್ರಪಿತ ಈ ಥರ ಹಲವಾರು ಹೆಸರುಗಳಿಂದ ಕರಿತೀವಿ. ಇನ್ನು 49ನೆಯ ಪ್ರಶ್ನೆ, ಉದ್ಯಾನವನಗಳ ನಗರ ಎಂದು ಭಾರತದ ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು ಜೈಪುರ, ಮೈಸೂರು, ಕಲ್ಕತ್ತಾ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಉದ್ಯಾನವನಗಳ ನಗರ ಎಂದು ಭಾರತದ ಯಾವ ನಗರ ಅಂದರೆ ಅದು ಆಪ್ಷನ್ 4 ಬೆಂಗಳೂರು. ಬೆಂಗಳೂರನ್ನು ನಾವು ಉದ್ಯಾನವನಗಳ ನಗರ ಎಂದು ಕರೆಯುತ್ತೇವೆ. ಇನ್ನು ಕೊನೆಯ ಪ್ರಶ್ನೆ 50ನೆಯ ಪ್ರಶ್ನೆ, ಸರ್ಕಾರಿ ಮಾಲೀಕತ್ವದ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಭಾರತದ ಪ್ರಪ್ರಥಮ ರಾಜ್ಯ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತಮಿಳುನಾಡು. ಸರ್ಕಾರಿ ಮಾಲೀಕತ್ವದ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಪ್ರಪ್ರಥಮ ರಾಜ್ಯ ಯಾವುದು ಅಂದರೆ ಅದು ತಮಿಳುನಾಡು. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.